ಅಜ್ಜಮ್ಮ ಸ್ಪೆಷಲ್ ಬಜ್ಜಿ ಸೆಂಟರ್ ಅಂತ ಇಲ್ಲಿ ತುಂಬಾ ಪಾಪ್ಯುಲರ್. ಇಲ್ಲೊಂದೇ ಕಡೆ ತಿಂದ ಮೇಜರ್ ಆಗಿ ಎಲ್ಲಿ ಬೇರೆ ತಿಂದಿಲ್ಲ. ಚೆನ್ನಾಗಿರ್ತದ್ರಿ. ನಾವು ಒಂದು 4-5 ವರ್ಷದಿಂದ ತಿಂತೀವ್ರಿ. ಸಿಕ್ಕಾಪಟ್ಟೆ ಜನ ಇದಾರೆ, ರಶ್ ಇದೆ. ನಮ್ಗೆ ಬಜ್ಜಿ ಸಿಕ್ಕಿದ್ರೆ ಸಾಕಾಗಿದೆ ಇವಾಗ. ಈಗ ಮಾತಾಡ್ತಾ ಖಾಲಿ ಆದ್ರೆ ಅಂತ ನಾನು ಯೋಚನೆ ಮಾಡ್ತಾ ಇದೀನಿ ಅದ್ರಲ್ಲಿ. 20 ರೂಪಾಯಿಗೆ 5 ಬಜ್ಜಿ. ಫಸ್ಟ್ ಬೈಟ್ ತಿಂತಿದ್ದಂಗೆ ನನಗೆ ಅನ್ಸಿದೇನಂದ್ರೆ ನಾನ್ ಸ್ಟಾಪ್ ಆಗಿ ತಿಂತಾನೆ ಇರ್ಬೋದೇನೋ. ಸೊ ಫಸ್ಟ್ ಟೈಮ್ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಿರೋದು ನನಗಂತೂ. ನೀವೇನಾದ್ರೂ ಬೆಂಗಳೂರಲ್ಲಿದ್ದು ಈ ತರ ಒಂದು ಒಳ್ಳೆ ಬಜ್ಜಿ, ಈ ಒಂದು ಎಕ್ಸ್ಪೀರಿಯನ್ಸ್ ಹುಳಿ ಮತ್ತೆ ಮೊಸರು ಮಿಕ್ಸ್ ಮಾಡಿರೋದನ್ನ ಟ್ರೈ ಮಾಡ್ಬೇಕಂದ್ರೆ ಇದೇ ಊರಿಗೆ ಬರಬೇಕು. ಹಲೋ, ನಮಸ್ಕಾರ ಕರ್ನಾಟಕ. ನಾವತ್ತು ಯಾದಗಿರಿನ ಶಾಪುರ್ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಬಜ್ಜಿ ತಿನ್ನಕ್ಕೆ ಬಂದಿದ್ದೀವಿ. ಬೀದರಿಂದ 4 ಗಂಟೆ ಲಾಂಗ್ ಜರ್ನಿ ಮಾಡ್ಕೊಂಡು ಈ ಜಾಗಕ್ಕೆ ತಲುಪಿದೀವಿ. ಅಜ್ಜಮ್ಮ ಸ್ಪೆಷಲ್ ಬಜ್ಜಿ ಸೆಂಟರ್ ಅಂತ ಇಲ್ಲಿ ತುಂಬಾ ಪಾಪ್ಯುಲರ್ ಒಂದು ಬಜ್ಜಿ ಸೆಂಟರ್. ಸೊ ಹೇಗಿದೆ, ಅಜ್ಜಿ ಅಂತೂ ತುಂಬಾ ಅವ್ರಿಗೆ ಏಜು ಆಗಿದೆ, ತುಂಬಾ ಟೈಮ್ ಇಂದನೂ ಇಲ್ಲಿ ಬಜ್ಜಿ ಪ್ರಿಪೇರ್ ಮಾಡ್ತಾ ಇದಾರೆ. ಸೊ ಅವ್ರೊಂಥರ ಸ್ಫೂರ್ತಿ ಅಂತಾನೆ ಹೇಳ್ಬೇಕು ಎಷ್ಟೋ ಜನಕ್ಕೆ. ಸೊ ಹೋಗಿ ಬಜ್ಜಿ ಆಗಿದೆ ಅಂತ ತಿನ್ನೋಣ, ಅವ್ರ ಹತ್ರ ಮಾತಾಡ್ಸೋಣ, ಒಂದು ಒಳ್ಳೆ ಎಕ್ಸ್ಪ್ಲೋರ್ ಮಾಡೋಣ. ನಮಸ್ಕಾರ ಅಮ್ಮ. ನಮಸ್ಕಾರ ರೀ. ನಿಮ್ಮ ಹೆಸರು? ದ್ರಾಕ್ಷಾಯಣಿ ರೀ. ಹೌದಾ, ಎಷ್ಟು ವರ್ಷದಿಂದ ಬಜ್ಜಿ ಮಾಡ್ತಾ ಇದ್ದೀರಾ ನೀವು? 15 ವರ್ಷ ಆತ್ರಿ ಮಾಡಕತ್ತಿ ಬಜ್ಜಿ. ಮುಂಚೆ ಏನು ಬಜ್ಜಿ ಮಾಡ್ತಾ ಇದ್ರ ಅಥವಾ ಬೇರೆ ಮನೇಲೆ ಕೆಲಸ? ಏನು ಮಾಡಿಲ್ರಿ, ಇದೇ ಫಸ್ಟ್. ಸೊ ಹೇಗೆ ಶುರು ಮಾಡ್ಬೇಕಂತ ಅನ್ಕೊಂಡ್ರೆ ಬಜ್ಜಿನ? ನೀವು ಹಂಗ ಇಲ್ಲೇ ನಮ್ಮ ಹಳೆಯರ ಕರ್ಕೊಂಡ್ ಬಂದ್ರೆ ಹಾ, ಬಜ್ಜಿ ಅಂಗಡಿ ಇಡ್ಬೇಕಂದ್ರು ನಡೀತೈತಿ, ಚಲೋ ನಡೀತೈತಿ ಊರಾಗ ಅಂತಂದ್ರೆ. ಅದೇ ಗಾಡಿ ತುಂಬಾ ಫುಲ್ ರಶ್ ಇರುತ್ತೆ, ಇವನ್ ಬಜ್ಜಿನ ಫುಲ್ ತುಂಬಿದೆ ಆಗಿ. ನಾನು ಲೈಕ್ ಏನ್ ಸೀಕ್ರೆಟ್, ಲೈಕ್ ತುಂಬಾ ಖಾರ ಅಂತ ಏನ್ ಟೇಸ್ಟ್ ಬಹಳ ಮಾಡ್ತೀವ್ರಿ. ಡಬಲ್ ತುರ್ಸಲ್ ಹಿಟ್ಟ ಚಲೋ ಹಿಟ್ಟು ಮಾಡ್ತೀವ್ರಿ. ಅದಕ್ಕೆ ಬರ್ತಾರೆ ಎಲ್ಲ ಜನ. ಚಲೋಗಿಂತ ನಿಮ್ ಪ್ರೀತಿನೇ ಜಾಸ್ತಿ ಇದಾಗಿದೆ ಅನ್ಸುತ್ತೆ ಫುಲ್. ಸಿಕ್ಕಾಪಟ್ಟೆ ಜನ ಇದಾರೆ, ರಶ್ ಇದೆ. ನಮ್ಗೆ ಬಜ್ಜಿ ಸಿಕ್ಕಿದ್ರೆ ಸಾಕಾಗಿದೆ ಇವಾಗ. ಈಗ ಮಾತಾಡ್ತಾ ಖಾಲಿ ಆದ್ರೆ ಅಂತ ನಾನು ಯೋಚನೆ ಮಾಡ್ತಾ ಇದೀನಿ ಅದ್ರಲ್ಲಿ. ಯಾವ್ಯಾವ ತರ ಬಜ್ಜಿ ಸಿಗುತ್ತೆ? ಇವು ಮೆಣಸಿನ್ಕಾಯಿ ಬಜ್ಜಿ ಒಂದೇ ರೀ, ಮತ್ತೇನು ಮಾಡಂಗಿಲ್ಲ. ಒಂದೇ ಬಜ್ಜಿ. ಓಕೆ. ಮೊದಲು ಉಳ್ಳಾಗಡ್ಡಿ ಬಜ್ಜಿ ಮಾಡ್ತಿದ್ದೀರಿ, ಈಗ ನೀಗಂಗಿಲ್ಲ. ಓಕೆ, ರೇಟ್ ಜಾಸ್ತಿ ಆಗುತ್ತಂತನಾ? ಇಲ್ರಿ, ಮಾಡುದಿಲ್ರಿ. ಯಾವ್ದು ಬದನೆಕಾಯಿ ಮಾಡ್ತೀರಾ? ಮಾಡ್ತಿದ್ದೀವ್ರಿ, ಈಗ ಬಿಟ್ಟಿವಿ. ಯಾವ್ದು ಬೆಟಗಿರಿ ಬದನೆಕಾಯಿ ಮಾಡ್ತಿದ್ರಾ? ಈಗ ಬರೀ ಮೆಣಸಿನ್ಕಾಯಿ ಬಜ್ಜಿ ಒಂದೇ ಹಿಡ್ದೀವ್ರಿ. ಏನ್ ಪ್ರೈಸ್ ಇದ್ರದ್ದು? 20 ರೂಪಾಯಿಗೆ 5 ಬಜ್ಜಿ. 5 ಬಜ್ಜಿ ಇದಕ್ಕೆ. ಓಕೆ. ಅದ್ ಬಿಟ್ರೆ ಅಲ್ಲಿ ಆಗ್ಲೇ ಚಟ್ನಿ ಪುಡಿ ಮಾಡ್ತಿದ್ರಲ್ಲ, ಅದೇನ್ ಯಾರು ನೀವೇ ಮಾಡೋದಾ? ನಾವು ಮಾಡ್ತೀವ್ರಿ. ಅದ್ರದ್ದೇನ್ ಪ್ರೈಸ್? ಅದು ನಾವು 150. 150 ಅರ್ಧ ಕಿಲೋ. ಈಗ ಬೆಂಗಳೂರಿಂದ ನಾನು ಫೋನ್ ಮಾಡಿದ್ರೆ ಕಳ್ಸಿಕೊಡ್ತೀರಾ? ಹ್ಞೂನ್ರಿ, ಕಳ್ಸಿಕೊಡ್ತೀರಾ? ಕಳಿಸ್ಕೊಡ್ತೀವಿ. ನಾನ್ ನಿಮ್ ನಂಬರ್ ಕೆಳಗೆ ಹಾಕಿರ್ತೀನಿ. ಯಾರು ಫೋನ್ ಮಾಡಿದ್ರೆ ಕಳ್ಸಿಕೊಡ್ತೀರಾ ತಾನೆ? ಕಳಿಸ್ತೀವಿ. ಅದೇ ದುಡ್ಡು ಇಸ್ಕೊಂಡ್ ಕಳಿಸಿ, ನನ್ ಮೇಲೆ ಕೇಳಂಗಿಲ್ಲ. ಹಂಗ ಒಯ್ಯಿರಿ, ದುಡ್ಡು ಯಾವಡ. ಸರಿ, ತುಂಬಾ ಥ್ಯಾಂಕ್ಸ್ ಅಜ್ಜಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಈಶ್ವರಪ್ಪ ಅಂತ. ಹೌದಾ, ಯಾವಾಗಿಂದ ತಿಂತಿದ್ದೀರಾ ಸರ್ ಇಲ್ಲಿ? ನಾವು ಆಗಿಂದಾಗೆ ಬರ್ತೀವಿ, ನಮ್ ನೇಟಿವ್ ಇದಲ್ಲ, ನಮ್ ಚಿತ್ರದುರ್ಗ. ಅಜ್ಜಿ ಬಗ್ಗೆ ಆಗ್ಲೇ ಏನೋ ಹೇಳ್ತಾ ಇದ್ರೆ, ಹೇಗೆ? ಚಿತ್ರದುರ್ಗ ಈ ವಯಸ್ಸಿನಲ್ಲಿ ಅಷ್ಟು ಕೆಲಸ ಮಾಡ್ತಿದ್ದಲ್ಲ, ಅದು ಬೇರೆ ಒಂಥರ ಮಾದರಿ ಆಗಿತ್ತು ಅಂತ ಹೇಳಿದೆ ನಾನು. ನೀವು ಡೈಲಿ ತಿಂತೀರಾ ಅಜ್ಜಿ? ಡೈಲಿ ಎಲ್ಲ ವಾರಕ್ಕೆ 2 ಸರಿ 3 ಸರಿ ಈ ಕಡೆ ಬಂದಾಗ ಬಂದು ತಿಂತಾ ಇರ್ತೀವಿ. ಡೈಲಿ ಏನಲ್ಲ, ನಾವು ಇಲ್ಲಿ ಬೇರೆ ಬಿಸ್ನೆಸ್ ಬಂದಿರ್ತೀವ, ಬಂದಾಗ ಇಲ್ಲಿ ಒಂದು ವಿಸಿಟ್ ಕೊಟ್ಟು ಒಂದು 20 ರೂಪಾಯಿ ಕೊಟ್ಟು ಒಂದು
ಮೂರ್ ಮೆಣಸಿನ್ಕಾಯಿ ತಿಂದು ಹೋಗೋದು ಅಷ್ಟೇ. ಅಂದ್ರೆ ಊರಲ್ಲಿ ಸುಮಾರು ಕಡೆ ಬಜ್ಜಿಗಳು ಸಿಗುತ್ತಲ್ಲ, ಬಟ್ ನೀವೆಲ್ಲ ಪ್ರಿಫರ್ ಮಾಡ್ತೀರಾ ಬಂದು? ಹೌದು, ಮೇಜರ್ ಆಗಿಲ್ಲ, ಇಲ್ಲೊಂದೇ ಕಡೆ ತಿಂದ, ಮೇಜರ್ ಆಗಿ ಎಲ್ಲಿ ಬೇರೆ ತಿಂದಿಲ್ಲ. ಮೇಡಮ್, ಬಜ್ಜಿ ಹೇಗಿರುತ್ತೆ? ಯಾವಾಗಿಂದ ತಿಂತಾ ಇದ್ದೀರಾ? ಚೆನ್ನಾಗಿರ್ತದ್ರಿ. ನಾವು ಒಂದು 4-5 ವರ್ಷದಿಂದ ತಿಂತೀವ್ರಿ. ಮತ್ತೆ ನಮ್ಮ ಮನೆಯವ್ರು ಬರ್ತಾರ ದಿನ ಇಲ್ಲಿ, ಎಲ್ಲ ಏಜೆಂಟ್ ಅದಾರ. ಹಾ, ಯಾವಾಗ ನಮ್ಗ ಸ್ನಾಕ್ಸ್ ನಲ್ಲಿ ಅಂದ್ರೆ ಇವ್ರ ಬಜ್ಜಿ ಇಷ್ಟ. ಓಕೆ. ಶಾಪುರಲ್ಲಿ ಫೇಮಸ್ ಇವ್ರದ್ದು. ಹಾ, ಮತ್ತೆ ಪಾರ್ಸಲ್ ತರ್ತಿರ್ತಾರ್ರಿ ನಾವ್ ಬರ್ಲಾರ್ದಾಗ. ಬಂದಾಗ ಬಿಸಿ ಇಲ್ಲೇ ತಿಂತೀವ್ರಿ. ಎಷ್ಟು ಬಜ್ಜಿ ತಿಂತೀರಾ ಮೇಡಮ್ ದಿನಕ್ಕೆ? 1 ಪ್ಲೇಟ್ ಇಲ್ಲ 2 ಪ್ಲೇಟ್. ಸೊ ಫೈನಲಿ ಬಜ್ಜಿ ನಮ್ ಕೈಯಲ್ಲಿ ಬಂದಿದೆ. ಇಷ್ಟೋ ತನಕ ಯಾವ ತರ ಪ್ರಿಪೇರ್ ಮಾಡೋದೆಲ್ಲ ನೋಡಿದ್ವಿ. ಸೊ ಇಲ್ಲಿಂದ ಬಜ್ಜಿದ ಒಂಥರ ವಿಶೇಷ ಏನಂತ ಹೇಳಿದ್ರೆ, ಬಜ್ಜಿ ಪ್ಲೇಟ್ 20 ರೂಪಾಯಿ, 5 ಪೀಸ್ ಬರುತ್ತೆ, ಅದೆಲ್ಲ ಓಕೆ. ಬಟ್ ಸ್ವಲ್ಪ ಈರುಳ್ಳಿ ಕೊಟ್ಟಿದ್ದಾರೆ. ಮೇನ್ ಐಟಮ್ ಯೂಶುವಲಿ ಎಲ್ಲ ಕಡೆ ಚಟ್ನಿ ಇರುತ್ತೆ, ಬಟ್ ಇಲ್ಲಿ ಹುಣಸೆ ಹುಳಿ ಮತ್ತೆ ಮೊಸರನ್ನ ಮಿಕ್ಸ್ ಮಾಡಿ ಹಾಕಿರ್ತಾರೆ. ಸೊ ಅದನ್ನ ಚೂರು ಹಿಂಗೆ ಡಿಪ್ ಮಾಡ್ಕೊಂಡು ಫಸ್ಟ್ ಬೈಟ್ ತಗೊಳೋಣ. ಫಸ್ಟ್ ಬೈಟ್ ತಿಂತಿದ್ದಂಗೆ ನನಗೆ ಅನ್ಸಿದೇನಂದ್ರೆ, ಯೂಶಲಿ ಬೇರೆ ಕಡೆ ಎಲ್ಲ ಖಾರ ಖಾರ ಇರುತ್ತೆ, ನಿಮಗೆ ಜಾಸ್ತಿ ತಿನ್ನಕ್ಕಾಗಲ್ಲ ಅಂತ. ಬಟ್ ಇದೊಂಥರ ಸ್ವೀಟ್ ಆಗಿ ಬರುತ್ತೆ. ಆಕ್ಚುಲಿ ನಾನ್ ಸ್ಟಾಪ್ ಆಗಿ ತಿಂತಾನೆ ಇರ್ಬೋದೇನೋ. ಸೊ ಫಸ್ಟ್ ಟೈಮ್ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಿರೋದು ನನಗಂತೂ. ಎವ್ರಿ ಡಿಪ್ ಮಾಡ್ಬೇಕಾದ್ರೂ ಆ ಹುಳಿ ಒಂದು ಲೈಟ್ ಆಗಿ ಕೊಡುತ್ತೆ, ಬಟ್ ಸ್ವೀಟ್ ಆಗಿ ಬಂದಂಗೆ ಅನ್ಸುತ್ತೆ. ಅದಕ್ಕೆ ಬಹುಶಃ ಸಂಜೆ ಹೊತ್ತು ಇಷ್ಟೊಂದು ಜನ ಬರ್ತಾರೆ, ಚಳಿಗೂ ಬಿಸಿ ಬಿಸಿ ತಿನ್ಬೇಕಾದ್ರೂ ಖಾರ ಲೈಟ್ ಆಗಿ ಹಾಕ್ತಿದ್ರು ಆ ಸ್ವೀಟ್ನೆಸ್ ಅದು ಬ್ಯಾಲೆನ್ಸ್ ಮಾಡೋದ್ರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬಲ್ಲೆ. ಬಟ್ ಒಂದ್ ಪ್ಲೇಟ್ ಅಲ್ಲಿ ಅಂತ ಯಾರು ಇಲ್ಲಿ ನಿಲ್ಸೋದೇ ಇಲ್ಲ. ಕಂಟಿನ್ಯೂಸ್ ಆಗಿ 2 ಪ್ಲೇಟ್ ಅಂತ ತಿಂದೇ ತಿಂತಾರೆ. ವರ್ತ್ ಟ್ರಾವೆಲಿಂಗ್ ಅಂತ ಅನ್ಸ್ತಾ ಇದೆ. ಬಸ್ಸಲ್ಲೆಲ್ಲ ಕುತ್ಕೊಂಡು ಬಂದಿದ್ದಕ್ಕೂ ಸ್ಯಾಟಿಸ್ಫೈಯಿಂಗ್ ಅನ್ಸ್ತಾ ಇದೆ. ನೀವೇನಾದ್ರೂ ಬೆಂಗಳೂರಲ್ಲಿದ್ದು ಈ ತರ ಒಂದು ಒಳ್ಳೆ ಬಜ್ಜಿ, ಈ ಒಂದು ಎಕ್ಸ್ಪೀರಿಯನ್ಸ್ ಹುಳಿ ಮತ್ತೆ ಮೊಸರು ಮಿಕ್ಸ್ ಮಾಡಿರೋದನ್ನ ಟ್ರೈ ಮಾಡ್ಬೇಕಂದ್ರೆ ಇದೇ ಊರಿಗೆ ಬರ್ಬೇಕು. ಇಲ್ಲಿ ಬಂದು ಶಾಪುರ್ಲಿರೋ ಅಜ್ಜಮ್ಮ ಸ್ಪೆಷಲ್ ಬಜ್ಜಿ ಸೆಂಟರ್ಗೆ ಬಂದು ಈ ಬಜ್ಜಿ, ಈ ಕಾಂಬಿನೇಷನ್ ಟ್ರೈ ಮಾಡ್ಲೇಬೇಕು. ಪ್ರೈಸ್ ಅಂತೂ ತುಂಬಾನೇ ರೀಸನಬಲ್. ಯಾಕಂದ್ರೆ ಗದಗಲೆಲ್ಲ ನಾನು ಟ್ರೈ ಮಾಡಿದಾಗ ಒಂದು ಬಜ್ಜಿಗೆ 12 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ಇಲ್ಲಿ ನೋಡಿದ್ರೆ 20 ರೂಪಾಯಿಗೆ 5 ಬಜ್ಜಿ ಬರುತ್ತೆ. ವರ್ತ್ ಇಟ್. ಸೊ ಮತ್ತೆ ಇನ್ನೊಂದು ಊರಲ್ಲಿ ಸಿಗ್ತೀನಿ, ಅಲ್ಲಿ ಇನ್ನೊಂದು ಜಾಗದಲ್ಲಿ ಇನ್ನೊಂದು ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಫಸ್ಟ್ ಟೈಮ್ ಏನಾದ್ರು ನೀವು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದನ್ನ ಖಾಲಿ ಮಾಡ್ಕೊತೀನಿ.